ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ರಾ? ಇವತ್ತಿನ ವಿಡಿಯೋದಲ್ಲಿ ಕೆಲವು ತಲೆಕೆಟ್ಟ ಮೇಸ್ತ್ರಿಗಳ ತಲೆಕೆಟ್ಟ ಕೆಲಸಗಳನ್ನ ನೋಡೋಣ. ಇವ್ರ ಕೆಲಸಗಳನ್ನ ನೋಡಿದ್ಮೇಲೆ ಮೇ ಬಿ ಇವ್ರು ಇಲ್ಲಿರ್ಬೇಕಾದವರಲ್ಲ, ಬೇರೆಲ್ಲೋ ಇರ್ಬೇಕಾದವ್ರು ಅಂತ ನಿಮಗೆ ಅನ್ಸೋದಂತೂ ಗ್ಯಾರಂಟಿ. ಮತ್ತೆ ಅಂತ ಅಪ್ರತಿಮ ಕಲೆಗಾರರನ್ನ ನೋಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಲೇಟ್ ಮಾಡದೆ ವಿಡಿಯೋ ನೋಡ್ಕೊಂಬರೋಣ. ಲೆಟ್ಸ್ ಗೋ. ನೀವು ಪ್ರಪಂಚದಲ್ಲಿ ಇಲ್ಲಿವರೆಗೂ ಎಂತೆಂತ ಮೇಧಾವಿ ವ್ಯಕ್ತಿಗಳನ್ನ, ಬುದ್ಧಿವಂತ ವ್ಯಕ್ತಿಗಳನ್ನ ನೋಡಿರ್ತಾರ. ಆದ್ರೆ ಇಲ್ಲಿ ಈ ಅಣ್ಣನ ಬುದ್ಧಿವಂತಿಕೆ ಮುಂದೆ ಅವ್ರು ಯಾರು ನಿಲ್ಲಲ್ಲ ಬಿಡಿ. ಯಾಕಂದ್ರೆ ಇಲ್ಲಿ ನೋಡಿ, ಈ ಅಣ್ಣ ಮನೆಯನ್ನು ಚೆನ್ನಾಗಿ ಕಟ್ಸಿದ್ದಾನೆ. ಆದ್ರೆ ಮನೆಗೆ ಬೆಳಗ್ಗೆ ಸಾಯಂಕಾಲ ಕ್ಯೂರಿಂಗ್ ಮಾಡ್ಬೇಕು. ಮತ್ತೆ ಅಣ್ಣನ್ಗೆ ಪೈಪ್ ಇಟ್ಕೊಂಡು ನೀರ್ ಬಿಡೋಷ್ಟು ಪೇಷನ್ಸ್ ಇಲ್ಲ ಗುರು. ಮತ್ತೇನ್ ಮಾಡೋದು ಅಂತ ಈ ಅಣ್ಣ ತನ್ನ ತೋಟದಲ್ಲಿರೋ ಸ್ಪ್ರೇ ನಾಸಲ್ಸ್ಗಳನ್ನ ತಂದು ಮನೆಯಲ್ಲೇ ಬಿಗಿಸ್ಬಿಟ್ಟವನೇ. ಆಹಾ, ಈ ಐಡಿಯಾಗೆ ಗೋಡೆಗಳು ಮಾತ್ರ ಫುಲ್ ಕ್ಯೂರಿಂಗು, ಅಣ್ಣ ಮಾತ್ರ ಫುಲ್ ರೆಸ್ಟಿಂಗ್. ವಾಟ್ ಎ ಬ್ಯೂಟಿಫುಲ್ ಡಿಸೈನ್. ಇದನ್ನು ಕಟ್ಟಿದ ಮೇಸ್ತ್ರಿ ಯಾರು ಅಂತ ಗೊತ್ತಿಲ್ಲಗ್ಲಿ, ಸಿಕ್ಕರೆ ಮಾತ್ರ ಅಣ್ಣನ ಪಾದಗಳನ್ನ ಜೆರಾಕ್ಸ್ ಮಾಡ್ಕೊಂಡು ಬಾತ್ರೂಮ್ ಅಲ್ಲಿ ಇಟ್ಟು ಪೂಜೆ ಮಾಡಿದ್ರು ಕೂಡ ತಪ್ಪಿಲ್ಲ ಬಿಡಿ. ಯಾಕಂದ್ರೆ ನೋಡಿ, ಬಿಲ್ಡಿಂಗ್ ಕಟ್ಟೋ ಭೀಮೇಶ ಅಂತ ಓನರ್ ಕಾಂಟ್ರಾಕ್ಟರ್ಗೆ ಬಿಲ್ಡಿಂಗ್ ಕಟ್ಟೋಕೆ ಅಂತ ಕೊಟ್ರೆ, ಅಣ್ಣ ಮಾತ್ರ ಈ ರೀತಿ ಬೆಂಡ್ ಹಾಕೊಂಡೆ ಫೋನ್ ನಲ್ಲಿ ಮಾತಾಡ್ತಾ ಬಿಲ್ಡಿಂಗ್ ನ ಕಟ್ಬಿಟ್ಟಂಗ ಅವನೇ. ಇಲ್ಲಿ ಅಣ್ಣನ ಇಂಟೆನ್ಸಿಟಿ ಏನಂದ್ರೆ, ಬಿಲ್ಡಿಂಗ್ ಎಲ್ರಿಗೂ ಸೀದಾ ಕಂಡ್ರೇನು ಬಿಟ್ರೇನು, ಅಣ್ಣನ್ಗೆ ಮಾತ್ರ ಸೀದಾ ಕಂಡ್ರೆ ಸಾಕು. ನಾರ್ಮಲ್ ಆಗಿ ಮನೆ ಗೋಡೆ ಈ ರೀತಿ ಕ್ರ್ಯಾಕ್ ಬಿಟ್ರೆ ಏನ್ ಮಾಡ್ತಾರೆ ಹೇಳ್ರಿ? ಸಿಮೆಂಟ್ ಹಾಕಿ ಪ್ಯಾಕಿಂಗ್ ಮಾಡ್ತಾರೆ, ಇಲ್ಲಿ ಯಾವ್ದಾದ್ರು ಸ್ಟಿಕ್ಕರ್ ಹಾಕಿ ಕವರಿಂಗ್ ಮಾಡ್ತಾರೆ. ಆದ್ರೆ ಇಲ್ಲಿರುವ ಈ ಕಾಕನಿಗೆ ಈ ಮೇಧಾವಿ ಐಡಿಯಾ ಅದ್ ಹೆಂಗ್ ಬಂತೋ ಗೊತ್ತಿಲ್ಲಾಗ್ಲಿ, ಕಾಕ ಮಾತ್ರ ಸೂಜಿ ದಾರ ತಗೊಂಡು ಬಟ್ಟೆ ಹೊಲ್ದಂಗೆ ಗೋಡೆನೆ ಹೊಲ್ದ್ಬಿಟ್ಟವನೇ. ಕೆಲವರು ಮಾಡುವಂತಹ ಕೆಲಸಗಳಿಗೆ ನಗ್ಬೇಕೋ ಇಲ್ಲ ಅಳ್ಬೇಕೋ ಒಂದು ಅರ್ಥ ಆಗಲ್ಲ ಬಿಡಿ. ಯಾಕಂದ್ರೆ ಇಲ್ಲಿರುವ ಈ ಕಾಕನ ನೋಡಿ, ಈ ಕಾಕ ಈ ರೀತಿ ಗೋಡೆನ ಕಟ್ ಮಾಡ್ತಿರೋದನ್ನ ನೋಡಿ ನೀವೆಲ್ಲ ಈತ ಹೊಸದಾಗಿ ಏನೋ ಕಂಡಿಡ್ತಾವನೆ ಅಂತ ಅನ್ಕೊಂಡಿರ್ಬೇಕು ಅಲ್ವಾ? ಆದ್ರೆ ನೀವು ಅನ್ಕೊಂಡಿರೋದು ಮಾತ್ರ 100% ರಾಂಗ್. ಕಾಕ ತನ್ನ ಡೊಳ್ಳು ಒಟ್ಟನ್ನ ಈಸಿಯಾಗಿ ಡೋರ್ ನಿಂದ ಹೊರಗಡೆ ತರೋಕೆ ಅಂತ ಅಲ್ಲಿದ್ದ ಗೋಡೆನೆ ಕಟ್ ಮಾಡ್ತಾವನೆ. ಲೇ ಲೇ ಲೇ, ಅದೇನು ಹೊಟ್ಟೆನ ಕನ್ನಂಬಡಿ ಕಟ್ಟೆನ? ಇಂಜಿನಿಯರ್ ಆಗ್ಬೇಕಂದ್ರೆ ತುಂಬಾ ಓದ್ಬೇಕು, ತುಂಬಾ ಕಷ್ಟ ಪಡ್ಬೇಕು, ಒಳ್ಳೊಳ್ಳೆ ಪ್ಲಾನಿಂಗ್ ಗಳಾಗ್ಬೇಕು ಅಂತ ಇತ್ತು ಒಂದು ಕಾಲದಲ್ಲಿ. ಆದ್ರೆ ಈಗಿನ ಮೇಸ್ತ್ರಿ ಕಾಕರ್ ಮಾತ್ರ ನಾವು ಹಾಕಿದ್ದೆ ಪ್ಲಾನ್, ಕಟ್ಟಿದ್ದೆ ಬಿಲ್ಡಿಂಗ್ ಅಂತ ಎಂತೆಂತ ಬಿಲ್ಡಿಂಗ್ ಗಳನ್ನ ಕಟ್ತವ್ರೆ ನೋಡಿ. ಯಾವಾಗ್ಲೇ ಆಗ್ಲಿ ಕೆಲಸನ ತಗೊಂಡೋಗಿ ಕೆಲಸಕ್ಕೆ ಬರ್ದನ್ ಕೈಲಿಟ್ರೆ ಆ ಕೆಲಸ ಕೂಡ ಯಾವ್ದಕ್ಕೂ ಕೆಲ್ಸಕ್ಕೆ ಬರ್ದಂಗಾಗುತ್ತೆ. ಮತ್ತೆ ಈ ಸ್ಟೇಟ್ಮೆಂಟ್ ಇಲ್ಲಿ ಈ ರೋಡ್ ನ ಹಾಕಿರುವ ಕಾಕನಿಗೆ ಬಹಳ ಚೆನ್ನಾಗಿನೇ ಸೂಟ್ ಆಗುತ್ತೆ. ಕಾಕನ ಅದ್ಯಾವ ಕ್ವಾಲಿಫಿಕೇಶನ್ ಮೇಲೆ ಈ ಕೆಲಸಕ್ಕೆ ತಗೊಂಡ್ರೋ ಗೊತ್ತಿಲ್ಲಾಗ್ಲಿ, ಕಾಕ ಮಾತ್ರ ಫೆವಿಕ್ವಿಕ್ ಆಗಿ ಒಳ್ಳೆ ಟಾರ್ನ ರೋಡ್ಗೆ ಅಂಟಿಸ್ದಂಗೆ ರೋಡ್ ನ ಯಾವ ರೀತಿ ಹಾಕವನ್ನ ನೋಡಿ. ಮತ್ತೆ ಅಣ್ಣ ಹಾಕಿರೋ ರೋಡ್ ಮಾತ್ರ ನಮ್ಮವ್ವ ಹಂಚಿನ ಮೇಲೆ ರೊಟ್ಟಿ ಹಾಕ್ದಂಗಿದೆ. ಮತ್ತೆ ಕಾಕ ಹಾಕಿರೋ ರೋಡ್ಗೆ ನ್ಯಾಷನಲ್ ಅವಾರ್ಡು, ಇಂಟರ್ನ್ಯಾಷನಲ್ ಅವಾರ್ಡು ಸಿಗದೆ ಇದ್ರು ಕೂಡ ಜನಗಳ ಕೈಲಿ ಪೊರ್ಕೆ ಅವಾರ್ಡ್ ಮಾತ್ರ ಸಿಕ್ಕೇ ಸಿಗುತ್ತೆ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆಗಾಗ ಕೆಲವರ ಬುದ್ಧಿವಂತ ಕೆಲಸಗಳನ್ನ ನೋಡಿದಾಗ ಅವರೇ ಬುದ್ಧಿವಂತರು ಇಲ್ಲ ನಾವೇ ದಡ್ಡನ ಮಕ್ಕಳು ಅನ್ನೋ ಡೌಟ್ ನಮ್ಗೆ ಕೂಡ ಬರುತ್ತೆ. ಮತ್ತೆ ಅದೇ ಲಿಸ್ಟ್ ನಲ್ಲಿ ಬರೋ ಈ ಇಂಜಿನಿಯರ್ ಕೂಡ ಅದೇನ್ ಪ್ಲಾನ್ ಮಾಡ್ಬೇಕು ಅಂತ ಈ ರೀತಿಯ ಡೈನಿಂಗ್ ಟೇಬಲ್ ನ ರೆಡಿ ಮಾಡೋನು ಗೊತ್ತಿಲ್ಲಾಗ್ಲಿ, ನೋಡೋರ್ಗೆ ಮಾತ್ರ ತಲೆ ತಿರುಗೋ ತರನೇ ಮಾಡೋನೆ. ಇಲ್ಲಿ ಈ ಮೇಸ್ತ್ರಿಗಳ ವರ್ಕಿಂಗ್ ಸ್ಟೈಲ್ ನ ನೋಡಿ, ಇವರು ಕೆಲಸ ಮಾಡೋ ಸ್ಪೀಡ್ಗೆ, ಇವರ ಟ್ಯಾಲೆಂಟ್ಗೆ ಶಭಾಷ್ ಅನ್ಲೇಬೇಕು. ಮತ್ತೆ ಕಾಕ ಈ ಮೇಸ್ತ್ರಿ ಕೆಲಸದಲ್ಲಿ PhD ಮಾಡ್ಕೊಂಡ್ ಬಂದಿರ್ಬೇಕು ಅನ್ಸುತ್ತೆ. ಅದಕ್ಕೆ ನೋಡಿ, ಒಂದ್ ದಿನದ ಕೆಲಸನ 1 ಗಂಟೆಲೆ ಮುಗಿಸೋ ತರ ಕಾಣ್ತವನೆ. ಕೆಲವು ಮೇಸ್ತ್ರಿ ಕಾಕರ ಕೆಲಸಗಳಿಗೆ ತಲೆನೋವು ಬಂದು ತಲೆನ ಪರ 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 ಅಂತ ಕೆರ್ಕೊಂಡ್ರು ಕೂಡ ಅದನ್ನ ಅವ್ರಿಗೆ ಯಾಕೆ ಮಾಡ್ಯಾರ ಅಂತ ಅರ್ಥನೇ ಆಗಲ್ಲ. ಮತ್ತೆ ಅದೇ ಲಿಸ್ಟ್ ನಲ್ಲಿ ಈ ಮೇಸ್ತ್ರಿ ಕಾಕ ಕೂಡ ಬರ್ತಾನೆ. ಲೇ, ರೋಡ್ನೇನೋ ಚೆನ್ನಾಗ್ ಹಾಕಿಯ, ಆ ರೋಡ್ ಮಧ್ಯದಲ್ಲಿ ಪೈಪ್ ಹಾಕಬಿಟ್ಟಿಯಾ? ಮತ್ತೆ ಅಣ್ಣ ರೋಡ್ ಮಧ್ಯದಲ್ಲಿ ಈ ರೀತಿಯ ಪೈಪ್ ನ ಯಾಕೆ ಬಿಟ್ಟವನು ಅಂತ ನಿಮ್ಗೇನಾದ್ರು ಅರ್ಥ ಆದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಇಲ್ಲಿ ಈ ಕೆಲಸದ ಹಿಂದೆ ಇರೋ ಮೂಟ ಮೇಸ್ತ್ರಿಗೆ ಮಾತ್ರ ಹೂವಿನ ಹಾರ ಹಾಕಿ ಸನ್ಮಾನ ಮಾಡ್ಲೇಬೇಕು. ಯಾಕಂದ್ರೆ ನೋಡಿ, ಮೆಟ್ಲು ಕಟ್ಟೋ ಮೇಧಾವಿ ಕಾಕ ಅಂದ್ರೆ ಮೆಟ್ಲುಗಳನ್ನು ಮಡಚಿ ಇಡಬಾರ್ದು ಸ್ಥಳಕ್ಕೆ ಇಡೋ ತರ ರೆಡಿ ಮಾಡವನೆ. ಲೇ, ಏನ್ ಮಾಡಿದ್ಯೋ? ಆ ಮೆಟ್ಲುಗಳನ್ನ ಯಾವ ಪರ್ಪಸ್ಗೆ ಅಂತ ಕಟ್ಟಿದ್ಯೋ? ಮತ್ತೆ ಈ ಮೇಸ್ತ್ರಿ ಕಾಕಗೆ ಮೆಟ್ಲುಗಳನ್ನ ಮನೆಯೊಳಗಡೆಯಿಂದ ಕಟ್ಟೋಕೆ ಅಂತ ಮಾಸ್ಟರ್ ಪ್ಲಾನ್ ನ ಕೊಟ್ರೆ ಕಾಕ ಮಾತ್ರ ಎಲ್ಲ ಗೊಬ್ಬಸೋನೆ ನೋಡಿ. ಎಲ್ರು ಮೆಟ್ಲು ಮೇಲಿಂದ ಇಳ್ಕೊಂಬರೋ ತರ ಮೆಟ್ಲನ್ನ ಕಟ್ಟಿದ್ರೆ ಕಾಕ ಮಾತ್ರ ಮೆಟ್ಲ್ ಮೇಲಿಂದ ಉಳ್ಕೊಂಬರೋ ತರ ಮೆಟ್ಲನ್ನ ಕಟ್ಟವನೆ. ನಾರ್ಮಲ್ ಆಗಿ ಸಾಧಾರಣ ಮನುಷ್ಯರು
ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗಿರೋ ಪರಿಸ್ಥಿತಿಗೆ ಅನುಕೂಲವಾಗಿ ಅವ್ರ ಹತ್ರ ಇರೋ ಎಕ್ವಿಪ್ಮೆಂಟ್ ಗಳಿಗೆ ಅನುದಾನವಾಗಿ ಯಾವ್ದನ್ನು ಕೆಡಿಸದೆ ಕೆಲಸ ಮಾಡ್ತಾರೆ. ಆದ್ರೆ ಇದಕ್ಕೆ ಕಂಪ್ಲೀಟ್ ಆಪೋಸಿಟ್ ಅನ್ನೋ ತರ ಈ ಕೆಲಸನ ಮಾಡಿದ ಮಹಾನುಭಾವನ ನೋಡಿ. ಮತ್ತೆ ಈ ಕಾರ್ಪೆಂಟ್ರಿ ಸಾಬ್ ಮಾತ್ರ ಬಹಳ ಕ್ರೇಜಿ ಫೆಲೋ ಇದ್ದಂಗವನೆ. ಯಾಕಂದ್ರೆ ಡೋರ್ ನ ಫಿಟ್ ಮಾಡುವಾಗ ಡೋರ್ಗೆ ಟೈಲ್ಸ್ ಅಡ್ಡ ಬಂದೈತೆ. ಇನ್ನು ಟೈಲ್ಸ್ ಅಡ್ಡ ಬಂದ್ರೆ ಯಾರಾದ್ರೂ ಏನ್ ಮಾಡ್ತಾರೆ ಹೇಳಿ, ಡೋರ್ ನ ಸ್ವಲ್ಪ ಕಟ್ ಮಾಡಿ ಅಡ್ಜಸ್ಟ್ ಮಾಡ್ತಾರೆ. ಆದ್ರೆ ಕಾಕ ಮಾತ್ರ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಡೋರ್ಗೆ ಅಡ್ಡ ಬಂದ್ರು ಟೈಲ್ಸ್ ನೇ ಕಟ್ ಮಾಡಿ ಬಿಸಾಕವನೆ. ಮತ್ತೆ ಕಾಕನ್ಗೆ ಬಂದಿರೋ ಯೋಚನೆಗೆ ದೊಡ್ಡ ಸೆಲ್ಯೂಟ್ ಮಾಡ್ಲೇಬೇಕು. ಇಲ್ಲಿ ಈ ಕೆಲಸದ ಹಿಂದೆ ಇರೋ ಮಹಾನುಭಾವ ಯಾರಂತ ಗೊತ್ತಿಲ್ಲಾಗ್ಲಿ, ಒಂದೇ ಬಾರಿ ಹ್ಯಾಂಡ್ ವಾಶ್ ನ ಟಾಯ್ಲೆಟ್ ನ ಜಾಯಿಂಟ್ ಮಾಡಿ ವಾಟರ್ ಸೇವಿಂಗ್ ಟೆಕ್ನಿಕ್ ನ ಇಂಪ್ಲಿಮೆಂಟ್ ಮಾಡವನೆ. ಇನ್ನ ಸಪರೇಟ್ ಆಗಿ ಫ್ಲಶಿಂಗ್ ಹಿಡ್ದೆ ತೊಳ್ಕೊಂಡು ವಾಟರ್ ಟಾಯ್ಲೆಟ್ ಕ್ಲೀನಿಂಗ್ ಅಂತ ಬಳಸ್ತವನೆ. ಮತ್ತೆ ಇದು ನೋಡೋಕೆ ಹೆಂಗೈತಂದ್ರೆ ಮಾರ್ಕೆಟ್ ನಲ್ಲಿ ಸಿಗೋ 2-in-1 ಆಫರ್ ಇರೋ ತರ ಇದೆ. ಮತ್ತೆ ಇಂತ ಕ್ರೇಜಿ ಐಡಿಯಾಗಳು ಈ ಕಾಕರ್ಗೆ ಅದೆಲ್ಲಿಂದ ಬರ್ತಾವೋ ಗೊತ್ತಿಲ್ಲಾಗ್ಲಿ, ಇವ್ರ ತಲೆ ಮಾತ್ರ ಸಾಮಾನ್ಯ ತಲೆ ಅಲ್ಲ ಬಿಡಿ. ನಾರ್ಮಲ್ ಆಗಿ ಯಾರೇ ಆಗ್ಲಿ ಬೀರ್ವಾ ಮತ್ತು ಲಾಕರ್ಗಳನ್ನ ಯಾಕೆ ಬಳಸ್ತಾರೆ ಹೇಳಿ? ದುಡ್ಡನ್ನ ಬಚ್ಚಿಡೋಕೆ, ಇಲ್ಲ ಬಂಗಾರಗಳನ್ನ ಬಚ್ಚಿಡೋಕೆ, ಇಲ್ಲ ಅವ್ರ ಮನೆಯಲ್ಲಿ ಏನಾದ್ರೂ ಕಾಸ್ಟ್ಲಿ ಐಟಮ್ಸ್ ಇದ್ರೆ ಅದ್ರೊಳಗಡೆ ಇಡೋಕೆ. ಆದ್ರೆ ಇಲ್ಲಿ ಈ ಮನೆಯವರು ಈ ಬೀರ್ವನ್ನ ಯಾಕೆ ಬಳಸಿದ್ದಾರೆ ಅಂತ ನೋಡಿದ್ರೆ ಮಾತ್ರ ನೀವು ಶಾಕ್ ಆಗಿ ಶೇಕ್ ಆಗ್ತೀರಾ. ಲೀ ಇದೇನ್ ಐಡಿಯಾ ಕಂಡ್ರು, ಬೀರ್ವನ್ನ ಬಾತ್ರೂಮ್ ಮಾಡ್ಬಿಟ್ರಲ್ರೋ. ಮತ್ತೆ ಇದ್ರ ಹಿಂದೆ ಇರೋ ಇಂಟೆನ್ಸಿಟಿ ಏನಂದ್ರೆ ಈ ಕಾಕನ್ಗೆ ಹಣ ಬಂಗಾರಕ್ಕಿಂತ ತಾನೇ ಇಂಪಾರ್ಟೆಂಟು. ಇಲ್ಲಿ ಈ ಕಾಕನ ಬೊಂಬಾಟ್ ಕೆಲಸನ ನೋಡಿ. ಕಾಕ ಕಾರ್ಗೆ ಪೇಂಟಿಂಗ್ ಹಾಕ್ತವನೋ ಇಲ್ಲ ಪ್ಲಾಸ್ಟಿಂಗ್ ಮಾಡ್ತವನೋ ಒಂದು ಅರ್ಥ ಆಗ್ತಿಲ್ಲ. ಮತ್ತೆ ಈ ಅಣ್ಣ ಏನ್ ಮಾಡ್ತವನೋ ಯಾಕೆ ಮಾಡ್ತವನೋ ಗೊತ್ತಿಲ್ಲಾಗ್ಲಿ, ಕಾರ್ನ ಮಾತ್ರ ಗೌಬೆಬ್ಬಿಸ್ತವನೆ. ಇಲ್ಲಿ ಈ ಅಣ್ಣರು ಈ ರೀತಿ ಗೋಡೆನ ಹೊಡಿತಿರೋ ಹಿಂದೆ ಇರೋ ಸ್ಯಾಡ್ ಸ್ಟೋರಿನ ಕೇಳಿದ್ರೆ ಮಾತ್ರ ಲೇ ಯಾರು ನೀವೆಲ್ಲ ಅಂತ ಅಂತೀರ. ಮತ್ತೆ ಚೆನ್ನಾಗಿ ಕಟ್ಟಿರೋ ಗೋಡೆನ ಈ ರೀತಿ ಯಾಕೆ ಕೆಡುತ್ತವ್ರೆ ಅಂತ ವಿಚಾರಿಸಿದಾಗ ಅರ್ಥ ಆಯ್ತು, ಅಣ್ಣ ತನ್ನ ಮೊಬೈಲ್ ನ ಗೋಡೆಲಿ ಇಟ್ಟು ಕಟ್ಬಿಟ್ಟವನೆ. ಮತ್ತೆ ಅಣ್ಣ ಮೊಬೈಲ್ ಮೇಲೆ ಕೂಡ ದ್ಯಾಸ ಇಲ್ಲದೆ ಮೊಬೈಲ್ ನ ಗೋಡೆಲ್ ಹಾಕಿ ಕಟ್ಟವನೆ ಅಂದ್ರೆ ಅಣ್ಣ ಇನ್ಯಾವ ದ್ಯಾಸದಲ್ಲಿ ಇರ್ಬೇಕು ಹೇಳಿ? ಏನೇ ಆಗ್ಲಿ ಮೊಬ್ಬು ಮಕ್ಕ ಹಾಕೊಂಡು ಕೆಲಸ ಮಾಡಿದ್ರೆ ಅದ್ರ ರಿಸಲ್ಟ್ ಹಿಂಗೆ ಇರುತ್ತೆ. ಮತ್ತೆ ಇಲ್ಲಿ ಈ ರೋಡ್ ನ ನೋಡಿ, ನೋಡಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಿದೆ ಅಲ್ವಾ? ಮತ್ತೆ ರೋಡ್ ಪ್ಲಾನಿಂಗ್ ನಲ್ಲಿ ಫಾಲ್ಟಾ, ಎಕ್ಸಿಕ್ಯೂಷನ್ ನಲ್ಲಿ ಫಾಲ್ಟಾ, ಇಲ್ಲ ಎಲ್ಲವೂ ಫಾಲ್ಟಾ ಅಂತ ಒಂದು ಅರ್ಥ ಆಗ್ತಿಲ್ಲಾಗ್ಲಿ. ಒಟ್ನಲ್ಲಿ ಇದೊಂದು ದೊಡ್ಡ ಕೊಲಿಜನ್ ಅಂತಾನೆ ಹೇಳ್ಬೋದು. ಮತ್ತೆ ರೋಡ್ ಮಧ್ಯದಲ್ಲಿ ಕರೆಂಟ್ ಕಂಬಗಳು ಬಂದಿದ್ದಾವ, ಇಲ್ಲ ಕರೆಂಟ್ ಕಂಬಗಳ ಮಧ್ಯದಲ್ಲಿ ರೋಡ್ ಹೋಗಿದೆಯಾ ಗೊತ್ತಿಲ್ಲಾಗ್ಲಿ. ಮತ್ತೆ ಈ ರೋಡ್ ನ ಹಾಕಿದವನ್ಗೆ, ಆ ರೋಡ್ ಮಧ್ಯದಲ್ಲಿ ಕರೆಂಟ್ ಕಂಬನ ಕೂಡಿಸಿದವನ್ಗೆ ಇಬ್ರಿಗೂ ಸೇರಿ ಸನ್ಮಾನ ಮಾಡ್ಬೇಕು. ನೀವು ಇಲ್ಲಿವರೆಗೂ ಡಿಫ್ರೆಂಟ್ ರೀತಿಯ ಸ್ವಿಮ್ಮಿಂಗ್ ಪೂಲ್ಗಳನ್ನ ನೋಡಿರ್ತಾರ, ಅವುಗಳಲ್ಲಿ ಎಷ್ಟೋ ಎಂಜಾಯ್ ಕೂಡ ಮಾಡಿರ್ತಾರ. ಆದ್ರೆ ನೋಡಿದ ಕೂಡಲೇ ಇದೇನ್ ಸ್ವಿಮ್ಮಿಂಗ್ ಪೂಲ್ ಗುರು ಅಂತ ಶಾಕ್ ಆಗಿ ಶೇಕ್ ಆಗುವಂತಹ ಸ್ವಿಮ್ಮಿಂಗ್ ಪೂಲ್ ನ ಇಲ್ಲಿ ನೋಡಿ. ಮತ್ತೆ ಅಣ್ಣರಿಗೆ ಮಠ ಮಧ್ಯಾಹ್ನದಲ್ಲಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ವಿಮ್ ಮಾಡ್ಬೇಕು ಅಂತ ಅನಿಸ್ತತೆ. ಆದ್ರೆ ಏನ್ ಮಾಡೋದು, ಬಡ್ಜೆಟ್ ಇಲ್ಲ. ಹಿಂಗೆ ಯೋಚಿಸ್ತಾ ಕುಂತ್ರೆ ಆಗಲ್ಲ ಅಂತ ಅಣ್ಣರು ಒಂದು ಲಾರಿನ ಬಾಡಿಗೆ ತಗೊಂಡು ಆ ಲಾರಿನಲ್ಲೇ ಸ್ವಿಮ್ಮಿಂಗ್ ಪೂಲ್ ನ ರೆಡಿ ಮಾಡ್ಕೊಂಡವ್ರೆ. ಏನೇ ಆಗ್ಲಿ ಅಣ್ಣರ್ ಕ್ರೇಜಿ ಐಡಿಯಾ ಮಾತ್ರ ಸೂಪರ್ ಅಲ್ವಾ? ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ರ ಅಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟವಾದ್ರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಲ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.